ರಾಜ್ಯದಲ್ಲಿ ಮಕ್ಕಳ ಕಿಡ್ನಾಪ್ ಪ್ರಕರಣಗಳು ಹೆಚ್ಚಾಗಿವೆ. ಬೆಚ್ಚಿ ಬೀಳಿಸಿದಂತ ಅಂಕಿಅಂಶ 5 ವರ್ಷದಲ್ಲಿ 14,878 ಮಕ್ಕಳ ಅಪಹರಣ ಆಗಿದೆ. ಬೆಂಗಳೂರಿನಲ್ಲಿ 4,849 ಮಕ್ಕಳ ಅಪಹರಣ ಆಗಿರೋದು. ಸರ್ಕಾರಿ ದಾಖಲೆಯಲ್ಲೇ ಅಪಹರಣದ ಅಂಕಿಅಂಶ ಬಯಲಾಗಿದೆ. 2020-25 ಜುಲೈವರೆಗೆ 14,878 ಮಕ್ಕಳ ಕಿಡ್ನಾಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಬಿಡುಗಡೆ ಆಗಿದೆ. ಕಿಡ್ನಾಪ್ ಆದ ಕೆಲ ಮಕ್ಕಳು ಏನಾದ್ರು ಅನ್ನೋದೇ ನಿಗೂಢ. 10,792 ಅಪ್ರಾಪ್ತಿಯರು, 4,086 ಬಾಲಕರ ಕಿಡ್ನಾಪ್ ಬಗ್ಗೆ ಮಾಹಿತಿ ಸಿಕ್ಕಿದೆ. 10,792 ಅಪ್ರಾಪ್ತಿಯರ ಪೈಕಿ 9,789 ಜನರು ಪತ್ತೆ ಆಗಿದ್ದಾರೆ ಮಕ್ಕಳು. ಉಳಿದವರು ನಿಗೂಢ. 4,086 ಬಾಲಕರ ಪೈಕಿ 3,753 ಬಾಲಕರು ಪತ್ತೆ ಆಗಿದ್ದಾರೆ. ಉಳಿದವರು ಕಣ್ಮರೆ. ಈವರೆಗೂ 13,542 ಮಕ್ಕಳು ಪತ್ತೆಯಾಗಿದ್ದು 1,336 ಮಕ್ಕಳೇನಿದ್ದಾರೆ ಇನ್ನೂ ಕೂಡ ಕಣ್ಮರೆ. ಹಾಗಾದ್ರೆ ಅವರೆಲ್ಲರೂ ಏನಾದ್ರು? ಅದೇ ಈಗ ಆತಂಕಕ್ಕೆ ದೂಡಿದೆ. ನೋಡಿ, ರಾಜ್ಯದಲ್ಲಿ ಮಕ್ಕಳ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. 5 ವರ್ಷದಲ್ಲಿ ಎಷ್ಟು ಮಕ್ಕಳ ಅಪಹರಣ ಆಗಿದೆ, ಸಿಕ್ಕವರೆಷ್ಟು, ಕಣ್ಮರೆ ಆದವರೆಷ್ಟು, ಎಲ್ಲಿಗೆ ಹೋದ್ರು, ಏನಾದ್ರು ಮಕ್ಕಳು, ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಏನ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಆತಂಕ ಇದೆ. ಜೊತೆಗೆ ಪೋಷಕರಿಗೆ ಮತ್ತೊಂದು ಆತಂಕ ಏನಪ್ಪಾ ಅಂದ್ರೆ, ಕಳೆದು ಹೋದವರು ಇನ್ನೂ ಸಿಕ್ಕಿಲ್ಲ ಅಂತ ಅಂದ್ಮೇಲೆ ರಾಜ್ಯದಲ್ಲಿ ಸಾವಿರಾರು ಮಕ್ಕಳ ಅಪಹರಣ ಕೇಸ್ ಹಾಗೂ ಯಾದಗಿರಿಯಲ್ಲಿ ಸ್ವಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ಜೊತೆಗೆ ಮಕ್ಕಳಲ್ಲಿ ಮೊಬೈಲ್ ಬಳಕೆ ವಿಚಾರವಾಗಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಅವರನ್ನ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಅವರು ಮಾತನಾಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ದಿನದಿಂದ ದಿನಕ್ಕೆ ಮಕ್ಕಳ ಕಿಡ್ನಾಪ್ ಕೇಸ್ಗಳು ಹೆಚ್ಚಾಗ್ತಾ ಇರುವಂತದ್ದು. ಕಳೆದ 5 ವರ್ಷದಲ್ಲಿ 14,000ಕ್ಕೂ ಅಧಿಕ ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ಜೊತೆಗೆ ಇಲ್ಲಿವರೆಗೂ ಕೂಡ 1,300ಕ್ಕೂ ಹೆಚ್ಚು ಮಕ್ಕಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನನ್ನ ಜೊತೆ ಮಕ್ಕಳ ರಕ್ಷಣಾ ಹಕ್ಕು ಆಯೋಗದ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಕೋಸಂಬೆ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದ್ ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸುದ್ದಿ, 14,500ಕ್ಕೂ ಅಧಿಕ ಮಕ್ಕಳು ಕಿಡ್ನಾಪ್ ಆಗಿದ್ರು ಅಂತ ಹೇಳಿ. ಕಳೆದ 5 ವರ್ಷದಲ್ಲಿ ಒಟ್ಟು ಎಷ್ಟು ಮಕ್ಕಳು ಒಟ್ಟಾರೆಯಾಗಿ ಕಿಡ್ನಾಪ್ ಆಗಿರುವಂತದ್ದು, ಇಲ್ಲಿವರೆಗೂ ಎಷ್ಟು ಮಕ್ಕಳು ಪತ್ತೆ ಆಗಿದ್ದಾರೆ ಸರ್? ಕಿಡ್ನ್ಯಾಪ್ ಆದಂಥ ಮಕ್ಕಳಲ್ಲಿ 1,000ಕ್ಕೂ ಅಧಿಕ ಮಕ್ಕಳು ಇನ್ನು ಇವಾಗ ಟ್ರೇಸ್ ಆಗಬೇಕಾಗಿದೆ, ಅಂದರೆ ಸಿಗಬೇಕಾಗಿದೆ. ಆ ಒಂದು ಆಧಾರವಾಗಿ ಇಟ್ಕೊಂಡು ಮಾಹಿತಿ ಅನುಸಾರ ಈಗಾಗಲೇ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಆಯೋಗ ಪತ್ರವೂ ಸಹಿತ ಬರೆದಿದೆ. ಯಾಕಂದರೆ ಪಾಲಕರು, ಮಕ್ಕಳು ಕಳ್ಕೊಂಡಂಥ ಪಾಲಕರು ಭಾಳ ನೋವಿನಲ್ಲಿರ್ತಾರೆ. ಮತ್ತು ಯಾವುದು ಮಗು ಸಹಿತ ಯಾವ ಪಾಲಕರ ವ್ಯವಸ್ಥೆ, ಅಂದರೆ ಯಾವ ಪಾಲಕರಲ್ಲಿರಬೇಕು ಆ ಮಗು ಆ ಮನೆಯಲ್ಲಿರಬೇಕು. ಹೀಗಾಗಿ ಆ ರೀತಿಯೆಲ್ಲ ಕ್ರಮ ವಹಿಸಬೇಕು ಅನ್ನೋ ಒಂದು ಆಯೋಗದ ಸದುದ್ದೇಶದೊಂದಿಗೆ ಈಗಾಗಲೇ ಪತ್ರ ಬರೆದಿದ್ವಿ. ಮತ್ತು ರಾಜ್ಯದ ಪೊಲೀಸರು ಇಂಥ ಪ್ರಕರಣಗಳು, ಯಾವುದೇ ಒಂದು ಪ್ರಕರಣಗಳಿದ್ರೂ ಸಹಿತ ಬಹಳ ಒಂದು ಕ್ರಿಯಾಶೀಲವಾಗಿ ಭಾಳ ಉತ್ಸಾಹದಿಂದ ಆ ಒಂದು ಭೇದಿಸ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಪೊಲೀಸರು ಮಾಡ್ತಾರೆ. ಅವ್ರ ಮೇಲೆ ನಮಗೆ ಅಪಾರವಾದ ವಿಶ್ವಾಸ ಇದೆ. ಹೀಗಾಗಿ ಪ್ರತಿಯೊಂದು ಮಗು 1,000ಕ್ಕೂ ಹೆಚ್ಚು ಮಕ್ಕಳು ಇನ್ನು ಸಿಗದೇ ಇದ್ದಂಥ ಮಕ್ಕಳಿಗೆ ಪತ್ತೆ ಹಚ್ಚತಕ್ಕಂಥದ್ದು ಮತ್ತೆ ಕುಟುಂಬದವರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಪೊಲೀಸರು ಮಾಡಬೇಕು ಅನ್ನೋದು ಆಯೋಗದ ಆಶಯ. ಸರ್, ಯಾವೊಂದು ಉದ್ದೇಶದಿಂದ ಕಿಡ್ನಾಪ್ಗಳು ಆಗ್ತಾ ಇದೆ ಅದನ್ನೇನಾದ್ರು ಅಂದ್ರೆ ಮಕ್ಕಳು ಸಿಕ್ಕಂತಹ ಪೋಷಕರು ಏನಾದ್ರು ಹೇಳಿದಾರ, ನಿಮ್ಮ ಹತ್ರ ಹಂಚ್ಕೊಂಡಿದಾರ, ಹೇಗೆ ಸರ್? ಸಿಕ್ಕಂತಹ ಪೋಷಕರು ಏನು ಹಂಚ್ಕೊಂಡಿಲ್ಲ. ಬಟ್ 100% ಯಾವುದೇ ಒಂದು ಮಗು ತನ್ನ ಕುಟುಂಬದಿಂದ ಮಿಸ್ ಆಯ್ತು, ಅಪಹರಣ ಆಯ್ತು, ಅದು ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅಂದ್ರೆ ಅವ್ರಿಗೆ ನೋವಿರುತ್ತೆ. ಆ ನೋವನ್ನು ಮರಿಸ್ತಕ್ಕಂಥ ಕೆಲಸ ಆ ಜನರಿಗೆ ಮತ್ತೆ ಕುಟುಂಬದಲ್ಲಿ ಮತ್ತೆ ಖುಷಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ಆ ಮಕ್ಕಳು ತ್ವರಿತಗತಿಯಲ್ಲಿ ರಕ್ಷಣೆ ಮಾಡಬೇಕಂತ ಕೆಲಸ ಆಗಬೇಕು. ಸರ್, ಅಂದ್ರೆ ಇವಾಗ ಸಾಕಷ್ಟು ಮಕ್ಕಳು, ಅಂದ್ರೆ ಕೆಲವೊಂದಿಷ್ಟು ಜನ ಕೇಸ್ನು ಕೂಡ ರಿಜಿಸ್ಟರ್ ಮಾಡಿರೋದಿಲ್ಲ. ಅಂತಹ ಪೋಷಕರಿಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಯಾವುದೇ ಒಂದು ಮಗು ತನ್ನ ಮನೆಯಿಂದ ಯಾವುದೇ ಕಾರಣಕ್ಕೆ ಮಿಸ್ ಆಯ್ತು ಅಂದ್ರೆ ಕೂಡಲೇ ವರದಿ ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ಪ್ರತಿಯೊಬ್ಬ ಪೋಷಕರು ಮಾಡಬೇಕು. ಇದಿಷ್ಟು ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಕೋಸಂಬೆ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.